ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂದ್ಕೊಂಡು ನಾನು ಸಹ ತುಂಬಾ ಸೂಪರ್ ಆಗಿದ್ದೀನಿ ಗೈಸ್. ಇವತ್ತು ನಮ್ಮ ಕಿಟಿ ನಡೀತಾ ಇದೆ ರಾಣಿಯವ್ರ ಮನೇಲಿ. ಬನ್ನಿ ರಾಣಿ ಈ ಕಡೆ. ಗೈಸ್ ಇವತ್ತು ಹೇಳಿ ರಾಣಿ ಅವರೇ. ಇವತ್ತು ಫಸ್ಟ್ ನಮ್ಮದು ಸ್ಟಾರ್ಟಿಂಗಲ್ಲಿ ನನಗೆ ಫಸ್ಟ್ ಬಂದಿದ್ದು ಲಾಟ್ರಿ ಬಂದಿದ್ದರಿಂದ ನಮ್ಮನೇಲಿ ಫಸ್ಟ್ ಹೋಸ್ಟಿಂಗ್ ಸ್ಟಾರ್ಟ್ ಆಗ್ತಾ ಇದೆ ನಮ್ಮದು ಕಿಟ್ಟಿ ಪಾಟ್ಲಕ್ ಕಿಟ್ಟಿ. ಸೊ ಎಲ್ಲರೂ ಬಂದಿರೋದ್ರಿಂದ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಈಗ ನೆಕ್ಸ್ಟ್ ಗೈಸ್ ಜಯಶ್ರೀ ಅವ್ರಿಗೆ ಬಂದಿದೆ, ಇಲ್ಲಿ ಪಕ್ಕದಲ್ಲಿ ನಿಂತಿದ್ದಾರಲ್ಲ, ನೆಕ್ಸ್ಟ್ ಮಂತು ಇವ್ರ ಮನೇಲಿ ಇದು ಮಾಡೋದು, ಹೋಸ್ಟ್ ಮಾಡೋದು. ಹಾಗಾಗಿ ನಮ್ಮದು ಏನಪ್ಪ ಅಂತ ಅಂದರೆ ಈಗ ಸೆಕೆಂಡ್ ಇಯರು, ಈಗ ಫಸ್ಟ್ ಮಂತು ಸ್ಟಾರ್ಟ್ ಆಗಿದೆ. ಫಸ್ಟ್ ಮಂತು ರಾಣಿ ಅವ್ರಿಗೆ ಬಂದಿದೆ, ಹಾಗಾಗಿ ರಾಣಿ ಅವ್ರ ಮನೇಲಿ ಮಾಡ್ತಾಯಿದ್ದೀವಿ. ಈಗ ನೆಕ್ಸ್ಟ್ ಮಂತ್ ಬಂದು ಜಯಶ್ರೀ ಅವ್ರಿಗೆ ಈಗ ಲಾಟ್ರಿ ಪಿಕ್ ಆಯಿತು, ಹಾಗಾಗಿ ಈಗ ನೆಕ್ಸ್ಟು ಜಯಶ್ರೀ ಅವ್ರಿಗೆ ಬಂದಿದೆ. ಹೇಳಿ ಜಯಶ್ರೀ ಅವರೇ ಈಗ ನೆಕ್ಸ್ಟ್ ಹೇಳಿ. 15th ಆದಮೇಲೆ ಮಾಡಬೇಕು ಅಂತ ಹೇಳ್ತಾರೆ. ಒಂಚೂರು ಬೇರೆ ಬೇರೆ ಎಲ್ಲ ಇರುತ್ತೆ, ಪಾರ್ಟಿಗಳ ಕ್ಲಾಶ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನಿಮ್ದೆಲ್ಲ ಏನಾದರೂ ಅಬ್ಜೆಕ್ಷನ್ ಇದೆಯಾ? ಏನೋ ಯಾರ್ದಾರು ಅಬ್ಜೆಕ್ಷನ್ ಇದ್ದರೆ ಈಗಲೇ ಮಾತಾಡ್ಬಿಡೋಣ. ಅಲ್ಲ ಎಮರ್ಜೆನ್ಸಿ ಆ ಥರದ್ದು ಏನಾರು ಇದ್ದರೆ, ಹಬ್ಬಗಳು ಅದು ಇದು ಅಂದರೆ ಬೇಕಾದ್ರೆ ಒಂಚೂರು ಮಾಡ್ಕೊಳ್ಳೋಣ. ಆಮೇಲೆ ಏನು ಗೊತ್ತಾ, ಸಾಧ್ಯವಾದಷ್ಟು ಜಾಸ್ತಿ ಜನ ಬರುವಂಗೆ ಮಾಡ್ಕೊಳ್ಳೋಣ ಅಂತ. ಅಲ್ಲ ಮೂರು ಜನ ಬಂದಿಲ್ವಲ್ಲ, ಅಲ್ಲಲ್ಲ ಹಾಗೆ ನಾನು ಹೇಳಿದ್ದು, ಎಲ್ಲರೂ ಅಟೆಂಡ್ ಆಗುವಂಗೆ. ಹಾಂ, ಎಲ್ಲರೂ ಅಟೆಂಡ್ ಆಗುವಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಜಾಸ್ತಿ ಎಲ್ಲರಿಗೂ ಆಸೆ ಇರುತ್ತಲ್ವಾ, ಒಂದು ಅಟೆಂಡ್ ಮಾಡಬೇಕು, ಎಂಜಾಯ್. 20th ಒಳಗಡೆ, 15th ಇದೆ 20th ಒಳಗಡೆ. ಮತ್ತು ಅದೇ ಈಗ ಊಟದ್ದೇನೋ ಸ್ವಲ್ಪ ಅದು ಸಮಸ್ಯೆ ಆಯಿತು. ಈಗ ಕೆಲವ್ರಿಗೆ ಮಾಡೋಕ್ಕಾಗಲ್ಲ, ನಮಗೆ ಪ್ರಿಪೇರ್ ಮಾಡೋಕ್ಕಾಗಲ್ಲ. ಅದಕ್ಕೆ ಈಗ ಚೇಂಜಸ್ ಆಗಿದೆ. ಏನಂದರೆ ಯಾರು ಹೋಸ್ಟ್ ಮಾಡ್ತಾರೆ ಅವ್ರ ಮನೇಲಿ ರೈಸು, ಸಾಂಬಾರು ಮತ್ತು ಯಾರು ಮುದ್ದೆ ಇಷ್ಟ ಆದರೆ ಮುದ್ದೆ, ಆ ಥರ ಇದೆ. ಇಲ್ಲಿ ಬೇರೆಯವರೆಲ್ಲ ಏನೋ ಸ್ನ್ಯಾಕ್ಸು, ಸಲಾಡು, ಪಲ್ಯಗಳು, ಕೋಸಂಬರಿ, ಪಾಯಸ, ಸ್ವೀಟ್ಸು ಏನಾದ್ರು ಆ ಥರದ್ದು ತೊಗೊಂಬರೋಣ. ಯಾರು ಅದೇ ತಿನ್ನೋಕ್ಕಾಗಲ್ಲ ಅಂತಂದರೆ ಕ್ಯಾರಿ ಅದು ತೊಗೊಂಡೋಗ್ಲಿ, ಅದನ್ನು ಯಾರು ಪಾರ್ಸಲ್ ಮಾಡ್ಕೊಂಡು ತೊಗೊಂಡೋಗ್ಲಿ, ಈ ಥರ ಇದೆ. ಮತ್ತು ಇನ್ನೇನಾದ್ರು ನೀವುಗಳು, ನಂದು ಇದಿಷ್ಟೇ, ನಿಮ್ಗಳೇನಾದ್ರು ಇದ್ದರೆ ಮಾತಾಡ್ರಪ್ಪ, ಎಲ್ಲರೂ ಮಾತಾಡಿ. ಆಮೇಲೆ ಇಲ್ಲಿ ನಂದೇನೂ ಇಲ್ಲ, ನಾನೊಬ್ಬಳೇ ಏನು ಮಾತಾಡಬೇಕು ಅಂತಲೂ ಇಲ್ಲ. 15 ಜನ ಅಂದಮೇಲೆ 15 ಜನನೂ ಇಂಪಾರ್ಟೆಂಟು, 15 ಜನನೂ ಮಾತಾಡಬೇಕು. ನಾನೇನೂ ಇಲ್ಲ ಇಲ್ಲಿ. ಅಲ್ಲಲ್ಲ, ನಂದೇನೋ ನಂದು ಓನ್ ಡಿಸಿಷನ್ ಏನೂ ಇಲ್ಲ. ಇನ್ನು ಎಲ್ಲರೂ ಇಂಪಾರ್ಟೆಂಟ್, ಎಲ್ಲರೂ ಲಾಸ್ಟ್ ಟೈಮು ಅದೇ ಇವ್ರು ಯಾರು ಮಾಡ್ತಾರೆ ಅವ್ರ ಮನೇಲಿ ಮುದ್ದೆ ಅನ್ನ ಅಂತ. ಈಗ ಬಾಕಿ ಇರೋರೆಲ್ಲ ಸ್ನ್ಯಾಕ್ಸು, ಪಲ್ಯ ಗಿಲ್ಯ ಪೂರ್ತಿ ಅದೇ ತಂದುಬಿಟ್ರೆ ಅದು ಆಗುತ್ತಾ? ಈಗ ಸ್ನ್ಯಾಕ್ಸು ತಿನ್ನಕ್ಕಾಗದಿದ್ರೆ ಸಲಾಡು ಅಲ್ಲ ಕರೆಕ್ಟು, ಫುಲ್ ಅದೇನೇ ಆಗ್ಬಿಟ್ರೆ ಬರೀ ಅನ್ನ ಸಾಂಬಾರು ತಿನ್ಕೊಂಡಂಗೆ ಆಗುತ್ತೆ. ಅಲ್ಲ ಬೇರೆ ಏನಾರು ನಾನು ಅದಕ್ಕೆ ಫಾರ್ ಚೇಂಜು ಅದು ಇರಲಿಲ್ಲ ಲಾಸ್ಟ್ ಟೈಮ್. ಎಲ್ಲರೂ ಮತ್ತೆ ಅಲ್ಲಲ್ಲ, ಯಾರು ಒಬ್ಬರು ಬಾತು, ಆ ಥರ ಒಬ್ಬರು ಚಪಾತಿ, ಪಲ್ಯ ಹೆಂಗು ಎಲ್ಲರೂ ತಂದಿರ್ತಾರೆ, ಆ ಥರ ಇದ್ರೆ ಚೆನ್ನಾಗಿರುತ್ತೆ. ಒಬ್ರು ಈಗ ಫ್ರೈಡ್ ರೈಸ್ ಅಂದ್ರೆ ಇನ್ನೊಬ್ರು ಕರ್ಡ್ ರೈಸ್ ಹಾಕೋಣ, ಕೋಸಂಬರಿ ಅಂದ್ರೆ ಮತ್ತೆ ಕೋಸಂಬರಿ ಬೇಡ, ಪಾಯಸ ಅಂದ್ರೆ ಮತ್ತೆ ಪಾಯಸ ಬೇಡ, ಡಿಫ್ರೆಂಟ್ ಆಗಿರೋದು ಹಾಕೋಣ. ಅಲ್ಲಲ್ಲ, ಫಸ್ಟು ಸುನೀತಾ ಜಯಶ್ರೀ, ಫಸ್ಟು ಯಾರು ಹಾಕಿರ್ತಾರೆ ಅದನ್ನೇ ಯಾರು ಹಾಕೋದು ಬೇಡ, ಡಿಫ್ರೆಂಟ್ ಆಗಿರೋದು ಹಾಕೋಣ. ಇನ್ನೂ ಒಂದು ಏನಂದರೆ, ಅಲ್ಲಲ್ಲ ಇನ್ನೂ ಒಂದು ಏನಂದರೆ, ಯಾರಾದರೂ ಬೇಕಾದ್ರೆ ಇಡ್ಲಿ ಕ್ಯಾರಿ ಮಾಡುವಂಥದ್ದು ಇಡ್ಲಿ ತರ್ಬೋದು, ಆಯಿತಾ? ಇಡ್ಲಿ ತರ್ಬೋದು. ಈಗ ಇವ್ರು ರೈಸ್ ಅಂತ ಇವ್ರು ಮಾಡಿರ್ತಾರೆ. ಹಾಂ, ಆದರೆ ನಾನು ಹೇಳೋದೇನು ಗೊತ್ತಾ, ಏನಾದ್ರು ತೊಗೊಬನ್ನಿ, ನಮ್ಗೆ ಹಾಕ್ಬಿಡಿ ಅಲ್ಲಿ. ಯಾಕೆಂದರೆ ಒಂದೇ ಐಟಮ್ನ 2-3 ಜನ ತರೋದು ಬೇಡ. ಅದಕ್ಕೋಸ್ಕರ ಹೇಳೋದಷ್ಟೇ. ಮನೇಲೇ ಪ್ರಿಪೇರ್ ಮಾಡಬೇಕು ಅಂತೆಲ್ಲ ಇತ್ತಲ್ಲ, ಈಗ ಅದು ಕೆಲವ್ರಿಗೆ ಆಗಲ್ಲ, ಹಿಂಸೆ ಆಗಿಬಿಡುತ್ತೆ, ಮನೇಲಿ ಮಾಡ್ಕೊಳಕ್ಕಾಗಲ್ಲ. ಆಯಿತು, ಏನೋ ತೊಗೊಂಬರ್ರಿ ಅಷ್ಟೇ. ಯಾವುದು ಆ ಥರ ಚಪಾತಿ ಬೇಕಾದ್ರೆ ತೊಗೊಂಬನ್ನಿ, ಪಲ್ಯ ಇರುತ್ತೆ, ಚಪಾತಿ ತೊಗೊಂಬನ್ನಿ. ಅದಕ್ಕೆ ಹಿಂದಿನ ದಿನ ಹೇಳಿ ನಮಗೆ. ಆಮೇಲೆ ಫ್ಲೆಕ್ಸಿಬಲ್ ಆಗಿ ಇರೋಣ. ಯಾಕೆಂದರೆ ಇಂಥ ದಿನನೇ ಮಾಡಬೇಕು ಇಂಥ ಮಾಡಿದಾಗ ಕೆಲವ್ರಿಗೆ ಮಿಸ್ ಆಗುತ್ತೆ ಪಾಪ, ಅಲ್ವಾ?
ಮಿಸ್ ಆಗೋದು ಬೇಡ, ಎಲ್ಲರೂ ಬರುವಂಗೆ ಸಾಧ್ಯವಾದಷ್ಟು ಎಲ್ಲರೂ ಬರುವಂಗೆ ಇದು ಮಾಡೋಣ. 15ರಿಂದ 20. ಹಾಂ, ಮದ್ವೆ ಹತ್ರದವ್ರ ಫ್ರೆಂಡ್ ಮಗಳು ಮದ್ವೆ ಇದ್ರೆ ಅವ್ರನ್ನ ಬಿಟ್ ಮಾಡೋದು ತಪ್ಪು. ಈಗ ಅಕಸ್ಮಾತ್ ಒಬ್ರಿಗೆ ಹುಷಾರಿಲ್ಲ, ಅವ್ರ ಯಜಮಾನ್ರಿಗೆ ಅವ್ರು ಬರಕ್ಕಾಗ್ಲಿಲ್ಲ ಅಂದ್ರು ತಪ್ಪು, ಅದು ತಪ್ಪು. ಅದಕ್ಕೇನೆ ನಾವು ಶೋಭನ್ನ ಕೇಳ್ಬಿಟ್ಟೆ ಮಾಡಿರೋದೀಗ ಈ ಸಲ. ಯಾವುದೇ ದುಡ್ಡು ಕಾಸಿನ ವ್ಯವಹಾರಕ್ಕಿಂತ ಫ್ರೆಂಡ್ಶಿಪ್ಗೆ ಇಲ್ಲ ಆ ಥರ ಇಲ್ಲ. ಪ್ರತಿ ಸಲ ಬೇರೆ ಬೇರೆ ತರ್ತಾರೆ, ಎಲ್ಲರೂ ಬೇರೆ ಬೇರೆ ತರ್ತಾರೆ. ಸ್ನ್ಯಾಕ್ಸು ಅಂಥದ್ದಾದರೆ ಏನು ಗೊತ್ತಾ, ಒಂದೇ ಸಮ ಎಲ್ಲ ಐಟಮ್ಸು ತಿನ್ನೋಕ್ಕಾಗಲ್ಲ. 15 ಐಟಮ್ಸು ತಿಂದರೆ ಮನುಷ್ಯ ಮುಗೀತು ಕತೆ. ಅದಕ್ಕೆ ಅಲ್ಲ, ಈಗ ನಾನೊಬ್ಬಳೇ ಮಾತಾಡೋದು ಬೇಡ, ಯಾರು ಸಜೆಷನ್. ಜಯಶ್ರೀ ಬರೀ ಸೌತೆಕಾಯಿ ಸುಲಭ ಅಂದ್ಬಿಟ್ಟು ಬರೀ ಸೌತೆಕಾಯಿ ತರೋದು ತಪ್ಪು. ಒಂದ್ಸರಿ ಸೌತೆಕಾಯಿ ತಂದವರು ನೆಕ್ಸ್ಟ್ ಇಡ್ಲಿ ಮಾಡ್ಕೊಂಡು ಬನ್ನಿ, ಆಮೇಲೆ ಚಪಾತಿ ಮಾಡ್ಕೊಂಡು ಬನ್ನಿ. ಒಂದ್ಸರಿ ನೀವು ಮಾಡೋ ಐಟಮ್ಮು ಪ್ರತಿ ತಿಂಗಳು ಅದೇ ಇರಬಾರ್ದು, ರೋಟೀನ್ ಆಗ್ತಿರ್ಲಿ. ಮತ್ತು ಇಲ್ಲಿ ನಾವು ಕಿಟ್ಟಿ ಮಾಡಿರೋದು ಫ್ರೆಂಡ್ಸ್ಗೋಸ್ಕರ, ಪ್ರಾಣ ಹೋದ್ರು ಫ್ರೆಂಡ್ಶಿಪ್ಪು ಮುಖ್ಯ. ನಾವೆಲ್ಲ ಒಂದೇ ಏಜ್ ಅವರು, ಅದರಿಂದ ನಾನು ಆದಷ್ಟು ಕೇಳ್ಕೊತೀನಿ, ಯಾರಿಗೂ ನೋವಾಗದೆ ಇದ್ದಂಗೆ ಎಲ್ಲರೂ ಖುಷಿಯಿಂದ ಮಾಡ್ಕೊಂಡು ಹೋಗೋಣ. ಇಲ್ಲಿ ನಾವು ಏನು ಗೊತ್ತಾ, ಮೇಯ್ನ್ ನಮಗೆ ಫ್ರೆಂಡ್ಶಿಪ್ ಮುಖ್ಯ, ಊಟ ಮುಖ್ಯ ಅಲ್ಲ. ನಾವು ಒಟ್ಟರೆ ಫ್ರೆಂಡ್ಶಿಪ್ ಮುಖ್ಯಪ್ಪ. ಎಲ್ಲರೂ ಚೆನ್ನಾಗಿರೋಣ, ಎಂಡಿಂಗ್ವರೆಗೆ ಚೆನ್ನಾಗಿರೋಣ ಎಲ್ಲರೂ, ಅಷ್ಟೇ ನಾನು ಹೇಳ್ಕೊಳ್ಳೋದು ಅಷ್ಟೇ, ಇನ್ನೇನು ಹೆಚ್ಚಿಗೆ ಬೇಡ. ನಾನಂತೂ ನಿಜ ಹೇಳಬೇಕು ಅಂದರೆ ನಾನು ಬರೀ ಎಂಜಾಯ್ ಮಾಡೋಕ್ಕೋಸ್ಕರ ಬರೋದು. ನಾನು ತುಂಬ ದೂರನೂ ಹೋಗ್ತೀನಿ, ಬಟ್ ನಾನು ಆ ದುಡ್ಡೆಲ್ಲ ಮೈಂಡಲ್ಲಿ ಇಟ್ಕೊಂಡಿಲ್ಲ. ನಾನು ಬರೀ ಎಂಜಾಯ್ಮೆಂಟ್ಗೋಸ್ಕರ ನಾನು ಬರ್ತಾ ಇರೋದು, ಅಷ್ಟಂತೂ ನಾನು ಹೇಳ್ಬಲ್ಲೆ. ಏನೂ ಇಲ್ಲ, ಎಲ್ಲರ ಒಪಿನಿಯನ್ಗೆ ನಾನು ಜೈ ಅಂತೀನಿ ಅಷ್ಟೇ. ಬದ್ಧವಾಗಿರ್ತೀನಿ, ಯಾವ ಒಪಿನಿಯನ್ಗೂ ಬೇಕಾದರೂ ಬದ್ಧವಾಗಿರ್ತೀನಪ್ಪ. ನನ್ನ ಚೇಂಜಸ್ಸೇ ಇಲ್ಲ, ಎಲ್ಲದಕ್ಕೂ ಜೈ ಜೈ ಜೈ. ಓಕೆ, ಚಾನ್ಸ್ ಎಲ್ರಿಗೂ ಮಾತಾಡಕ್ಕೆ ಒಂದೊಂದು ಚಾನ್ಸ್. ಲಾಸ್ಟಲ್ಲಿ ಏನು ಮಾತಾಡೋಕ್ಕೆ ಇಲ್ಲ. ಲೈಫಲ್ಲಿ ಯಾವುದು ಆಗದೆ ಇರೋದ ಹೋಗಿ ಲೈಫಲ್ಲಿ ಯಾವುದು ಆಗದೆ ಇರೋದ ಆಗಿರೋದೇ ಸುಮ್ಮನೆ ಜನರಲ್ಲ ಮಾತಾಡಿ ಡಬಲ್ ಮೀನಿಂಗ್ ಎಲ್ಲ ಬಿಡಪ್ಪ. ಏನು ಹೇಳ್ತಾ ಇದ್ದೀರಿ ಅಂತ ನೀವು ಹೋಗ್ತಲೇ ಇಲ್ಲ, ನೀವು ಇದೇನು ಅಂತಲೇ ಗೊತ್ತಾಯ್ತಾ ಇಲ್ಲ, ಅರ್ಥ ಆಯ್ತಾ. ಗೈಸ್, ಈಗ ಎಲ್ಲ ನಾವು ಮಂತ್ಲಿ ಅಮೌಂಟ್ ಕಲೆಕ್ಟ್ ಮಾಡ್ತೀವಲ್ಲ, ಈಗ ಅಮೌಂಟ್ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಈ ಸರಿ ನಾವು ಲಾಸ್ಟ್ ಇಯರೆಲ್ಲ 1000 ಮಾಡ್ಕೊಂಡಿದ್ದು, ಈಗ 1000 ಜಾಸ್ತಿ ಮಾಡ್ಕೊಂಡಿದ್ದೀವಿ. ಈಗ 2000. ನಮ್ಮ ಮೀನಾ ಅವರು ಅಮೌಂಟ್ ತೋರಿಸ್ತಾನೇ ಇದ್ದಾರೆ, ಈಗ ಅವ್ರನ್ನ ತೋರಿಸ್ಬಿಡೋಣ ತಾಳಿ. ತೋರಿಸಿ ಮೀನಾ, 2000. ಓಕೆ 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 ಹ್ಞೂ ಓಕೆ ಓಕೆ. ಏನು ನೋಟುಗಳು ಎಲ್ಲರ ಹತ್ರ ಗರ್ರಿ 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 ಅಂತ ನೋಡಿ. ಶೋಭಾ ಅವರು ಇಲ್ಲಿ ಕಲೆಕ್ಟ್ ಮಾಡ್ತಾ ಇದ್ದಾರೆ ಎಲ್ಲರ ಹತ್ರನೂ. ಈಗ ಈ ಅಮೌಂಟನ್ನು ರಾಣಿ ಅವ್ರಿಗೆ ಕೊಡ್ತೀವಿ ನಾವು ಇವತ್ತು. ಇನ್ನು ನೆಕ್ಸ್ಟ್ ಮಂತ್ ಕಲೆಕ್ಟ್ ಮಾಡೋ ಅಂಥ ಅಮೌಂಟನ್ನು ಜಯಶ್ರೀ ಅವ್ರಿಗೆ ಕೊಡ್ತೀವಿ. ಈ ಥರನೇ ಸ್ಟೆಪ್ ಬೈ ಸ್ಟೆಪ್ಪು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಒಟ್ಟು 15 ಜನ ಇರೋದ್ರಿಂದ 15 ತಿಂಗಳು ನಡೆಯುತ್ತೆ ಗೈಸ್ ಈ ಥರ. ಗೈಸ್, ಈಗ ಇಲ್ಲಿ ಜಯಶ್ರೀ ಅವರು ನೋಡಿ ಎಲ್ಲರ ಹೆಸ್ರುಗಳ್ನು ಬರ್ಕೊಳ್ತಾ ಇದ್ದಾರೆ. ಅಮೌಂಟು ಕೊಟ್ಟವ್ರದ್ದು ನಂದು ಕ್ಯಾಶ್. ಈಗ ಇದಾದ ನಂತರ ನೆಕ್ಸ್ಟು ಇನ್ನು ಗೇಮ್ಸ್ ಇರುತ್ತೆ. ಈ ಹೋಸ್ಟಿಂಗ್ ಮಾಡೋರೇನೇ ಗೇಮ್ಸ್ ಆಡಿಸ್ತಾರೆ. ನೆಕ್ಸ್ಟ್ ಹೌಸಿ ಇರುತ್ತೆ. ಆಮೇಲೆ ನೆಕ್ಸ್ಟು 1-2 ರೀಲ್ಸ್ಗಳು ಮಾಡ್ಕೋತೀವಿ. ಗೈಸ್, ಈಗ ಅಮೌಂಟ್ ಕಲೆಕ್ಟ್ ಮಾಡಿದ್ವಲ್ಲ, ಈಗ ರಾಣಿ ಅವ್ರಿಗೆ ನೋಡಿ ಎಲ್ಲ ಸೇರಿ ಈಗ ಕೊಡ್ತಾ ಇದ್ದೀವಿ ಅಮೌಂಟ್ನ. ಎಲ್ಲ ಕೊಡಿ. ಇಲ್ಲ ನಿಂತ್ಕೊಳ್ಳಿ ಎಲ್ಲರೂ. ಎಂಜಾಯ್ ರಾಣಿ ಅವರೇ.
ಹಾಂ ಹೇಳಿ, ಈ ಅಮೌಂಟ್ ತಗೊಂಡು ಏನು ಯೂಸ್ ಮಾಡ್ತೀರಾ? ಇದು ತಗೊಂಡು ನನ್ನ ಮಗಳು ಮನೆ ಕಟ್ಟಿದ್ಲಲ್ಲ, ನಾನು ಅವ್ರಿಗೆ ಗಿಫ್ಟ ಕೊಡೋಣ ಅಂತ ಯೋಚನೆ ಮಾಡಿದ್ದೀನಿ. ಒಳ್ಳೆ ಇದು ಒಪಿನಿಯನ್. ಓಕೆ. ಏನಂದ್ರೆ ಉಷಾ? ಪರ ರೆಸಾರ್ಟ್ ಹೇಳಿದ್ರಲ್ಲ, ರೆಸಾರ್ಟ್ ಅದು ರೆಸಾರ್ಟು ತಳಿ. ರಾಣಿಯವರೇ, ಈ ಗೇಮ್ ಎಕ್ಸ್ಪ್ಲೇನ್ ಮಾಡಿ ಯಾವ ಟೈಪ್ ಅಂತ. ಈಗ ಪಾನ್ ತೋರಿಸ್ತೀನಿ. ಇದು ಹಾಂ, ಪಾನ್ಸ್ ಇರುತ್ತೆ. ನಾವು ಒಂದು ನಂಬರು ತಗೊಂಡ್ರೆ ಈಗ ಉಲ್ಟಾ ಮಾಡಬೇಕು. ಈಗ 24 ಅಂತ ತೊಗೊಂಡ್ರೆ ಇದ್ರದ್ದು ಉಲ್ಟಾ 42. ಸೊ ಇಲ್ಲಿ ಹುಡುಕ್ಬಿಟ್ಟು 42 ಎಲ್ಲಿದೆ ಅಂತ ನೋಡಿಕೊಂಡು ನಾವು ಅದ್ರ ಪಕ್ಕ ಇಡಬೇಕು. ಆ ಥರ ಇದು ಗೇಮ್. ಹಾಗೆ ಎಷ್ಟು ಸೆಟ್ಟು ನಾವು ಮಾಡ್ತೀವಿ ಅಷ್ಟು ಸೆಟ್ಟು ನಮಗೆ ಇದಿರುತ್ತೆ ಅಂತ. ಅದು 1 ಸೆಟ್ಟು 2 ಸೆಟ್ಟು ಅಂತ ಲೆಕ್ಕ. ಹಾಂ, ಸೆಟ್ ಅದು ಯಾರು ಜಾಸ್ತಿ ಮಾಡಿರ್ತಾರೆ ಅವ್ರಿಗೆ ಪ್ರೈಸ್ ಇರುತ್ತೆ. 24 ಅಲ್ಲ, 12 24 ಇಲ್ಲ, ಡಬಲ್ ಅಲ್ಲ. ಮತ್ತೆ ಉಲ್ಟಾನಾ? ಉಲ್ಟಾ 21. ಅಯ್ಯೋ, 1 77 ಪುನಃ 77. ಇಲ್ಲ, ಡಬಲ್ ತಗೋಬೇಡಿ ಅಂತ ಹೇಳಿ. ಹೋಯ್ತು, ಲ್ಯಾಪ್ಸ್ ಆಯ್ತು, ಈಚೆ ಇಡಿ. ಇಲ್ಲ, ಬಿಡಿ, ಬಿಡ, ಪರವಾಗಿಲ್ಲ, ಅದೇನಿಲ್ಲ. 20 2 ನೆಕ್ಸ್ಟ್ 30 3 ಇದು 51 15 75 57 34 43 74. 1 2 3 4 5 6. ಪರವಾಗಿಲ್ಲ, ಸಬಿತಾ ವಿನ್ನು. ಹೌದಾ? ಇವತ್ತು ನಮ್ಮನೆಯಲ್ಲಿ ಗೇಮ್ಸ್ ಆಡಿಸಿರೋದ್ರಲ್ಲಿ ನಂಬರ್ ಜೋಡಣೆ ಮಾಡೋದ್ರಲ್ಲಿ ಫಸ್ಟ್ ಪ್ಲೇಸು ಸಬಿತಾಗೆ. ಥ್ಯಾಂಕ್ ಯು. ಸೆಕೆಂಡ್ ಪ್ಲೇಸು ಶೋಭಾ. ಥ್ಯಾಂಕ್ ಯು. ಬರ್ತಾ ಇರಲಿ. ಥರ್ಡ್ ಪ್ಲೇಸು ಯಾರ್ಯಾರು? ಮೀನಾ ಮತ್ತು ಜಯಂತಿ. ಒಂದು ಸೆಕೆಂಡ್. ಮೀನಾಗೆ ಮತ್ತು ಜಯಂತಿಗೆ ಆಲ್ ದಿ ಬೆಸ್ಟ್. ಹಾಂ, ಸರಿ. ಹಾಂ, ಜೊತೆ ಈಗ ನೆಕ್ಸ್ಟು ಔಸಿ ಆಡೋದು. ನೆಕ್ಸ್ಟ್ ಮಾಡೋಣ. ಓಕೆ ಆಯ್ತು. ಈಗ ನೋಡಿ, ಇವರು ಶೋಭಾ ಅವರು ಔಸಿ ಇದನ್ನ ಎಲ್ಲರೂ ಕಾರ್ಡೆಲ್ಲ ಅನ್ಸ್ತಾ ಇದ್ದಾರೆ. ಈಗ ಅದು ಈಗ ಏನು ಮಾಡ್ತೀವಿ, ನಾವು 20 rupees ಕಲೆಕ್ಟ್ ಮಾಡಿಕೊಂಡು ಈಗ ಅದರಲ್ಲಿ ಎಲ್ಲನೂ ಇದು ಫಸ್ಟ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ತೀವಿ. ಅಮೌಂಟ್ ನೋಡಿ, ಈಗೆಲ್ಲ ಅವ್ರವ್ರಲ್ಲೇ ಬಿಸಿ ಆಗ್ಬಿಟ್ಟಿದ್ದಾರೆ. ಎಲ್ಲ 20 rupees ಕೊಡ್ತಾ ಇರೋದು. ಏನು ಉಷಾ? ಜಾಣೆ ನಿನ್ನು ಜಯಂತಿ. ಸೈಲೆಂಟ್ ಆಗಿರ್ತೀಯಲ್ಲ, ಅದಕ್ಕೆ. ಏನು